ಜಿಲ್ಲೆಯ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಗುರುತಿಸಲಾಗಿರುವ ಬ್ಲೈಂಡ್ ಸ್ಪಾಟ್ಗಳಲ್ಲಿ ಸಂಭವನೀಯ ಅಪಘಾತಗಳನ್ನು ತಡೆಗಟ್ಟಲು ಕಟ್ಟುನಿಟ್ಟಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಭಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್ ಎನ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಪ್ಪು ಸ್ಥಳಗಳನ್ನು ಸರಿಪಡಿಸಲು ತುರ್ತು ಕಾಮಗಾರಿ ಅಂತ ಪರಿಗಣಿಸಿ ಕಟ್ಟುನಿಟ್ಟಾದ ಕ್ರಮ ತಗೋಬೇಕು. ವಿಫಲವಾದಲ್ಲಿ ಎಲ್ಲ ಇಂಜಿನಿಯರಿಂಗ್ ಇಲಾಖೆಗಳ ವಿರುದ್ಧ ಕ್ರಮ ತಗೋತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಒಳಗೊಂಡಂತೆ 2016ರಿಂದ ಇಲ್ಲಿವರೆಗೆ ಒಟ್ಟು 51 ಬ್ಲೈಂಡ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. 37 ಬ್ಲೈಂಡ್ ಸ್ಪಾಟ್ಗಳನ್ನು NH ವ್ಯಾಪ್ತಿಗೆ ಬರುತ್ತೆ. ಇನ್ನುಳಿದವು ರಾಜ್ಯ ಹೆದ್ದಾರಿ ವ್ಯಾಪ್ತಿಗೆ ಬರುತ್ತೆ. ಮುಂದಿನ 2 ತಿಂಗಳಲ್ಲಿ ಸೂಕ್ತ ಕ್ರಮ ಕೈಗೊಂಡು ಸರಿಪಡಿಸಬೇಕು. ಎಚ್ಚರಿಕೆ ಫಲಕ, ಸ್ಪೀಡ್ ಬ್ರೇಕರ್, ರಿಫ್ಲೆಕ್ಟರ್ ಸ್ಕಟ್, ಅಪಾಯ ಸೂಚಿಸುವ ಫಲಕ, ಕ್ಯಾಟೈ ಇತ್ಯಾದಿ ಕ್ರಮ ಕೈಗೊಳ್ಳಬೇಕು. ಹಾಗೂ ಅರಣ್ಯ ಇಲಾಖೆ, ಟ್ರಾಫಿಕ್ ಪೊಲೀಸ್ ಮತ್ತು RTO ಇಲಾಖೆ ಜಂಟಿಯಾಗಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ತಂಡ ರಚಿಸಿಕೊಂಡು ರಸ್ತೆ ಬದಿಯ ಸಿಗ್ನಲ್ ಲೈಟ್ಗೆ ಅಡ್ಡ ಬೆಳೆದಿರುವ ಮರಗಳನ್ನು ಕತ್ತರಿಸುವ ಅಥವಾ ತೆರವುಗೊಳಿಸುವ ಕ್ರಮ ವಹಿಸಬೇಕು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಬದಿಗಳಲ್ಲಿ ಬುಷ್ ಕಟಿಂಗ್ ಮತ್ತು ಇತರೆ ರಸ್ತೆ ಸರಿಪಡಿಸುವ ಕಾಮಗಾರಿಗೆ ಕ್ರಿಯಾಯೋಜನೆ ಸಿದ್ಧಪಡಿಸುವಂತೆ ಪ್ರಭಾರ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 51 ಬ್ಲೈಂಡ್ ಸ್ಪಾಟ್ಗಳಿವೆ. ಬ್ಲೈಂಡ್ ಸ್ಪಾಟ್ ಅಂತಂದರೆ ಒಂದು ವಾಹನ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಬದಿಯಲ್ಲಿ ಯಾವ ವಾಹನ ಬರ್ತಾ ಇದೆ, ಏನಾಗ್ತಾ ಇದೆ ಅನ್ನೋದನ್ನು ಗುರುತಿಸಲು ಈ ವಾಹನ ಸವಾರರಿಗೆ ಅಸಾಧ್ಯವಾಗುವಂಥ ಸ್ಥಳಗಳು. ಇಂಥ ಬ್ಲೈಂಡ್ ಸ್ಪಾಟ್ಗಳಲ್ಲಿ ಅಪಘಾತ ಆಗುವ ಸಂಖ್ಯೆಯೂ ಸಹ ಹೆಚ್ಚು. ಹಾಗಾಗಿ ಬ್ಲೈಂಡ್ ಸ್ಪಾಟ್ಗಳಲ್ಲಿ ಎಚ್ಚರಿಕೆ ಫಲಕಗಳನ್ನು ಹಾಕಬೇಕಾಗತ್ತೆ. ಅಂದರೆ ಮುಂದೆ ತಿರುವು ಇದೆ, ಹೇರ್ ಪಿನ್ ಕರ್ವ್ ಇದೆ ಅಥವಾ ಈ ರೀತಿ ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು. ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಒಟ್ಟು 51 ಬ್ಲೈಂಡ್ ಸ್ಪಾಟ್, ಅದರಲ್ಲಿ 37 ಬ್ಲೈಂಡ್ ಸ್ಪಾಟ್ಗಳು ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಗೆ ಬರುತ್ತೆ. ಇನ್ನುಳಿದ ಬ್ಲೈಂಡ್ ಸ್ಪಾಟ್ಗಳು ರಾಜ್ಯ ಹೆದ್ದಾರಿ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ಸ್ಪೀಡ್ ಬ್ರೇಕರ್ ಹಾಕಬೇಕು. ವೇಗವಾಗಿ ಬರ್ತಾರೆ, ಎದುರುಗಡೆ ಯಾವ ವಾಹನ ಬರುತ್ತೆ ಅಂತ ಕಾಣೋದಿಲ್ಲ, ಅಪಘಾತ ಆಗುವ ಸಾಧ್ಯತೆ ಇರುತ್ತೆ. ಸ್ಪೀಡ್ ಬ್ರೇಕರ್ ಹಾಕಬೇಕು, ಎಚ್ಚರಿಕೆ ಫಲಕ ಹಾಕಬೇಕು, ರಿಫ್ಲೆಕ್ಟರ್ ಸ್ಕಟ್ಗಳನ್ನು ಹಾಕಬೇಕು, ಅಪಾಯ ಅಂತೇಳಿ ಸೂಚಿಸುವಂಥ ಫಲಕಗಳನ್ನು ಹಾಕಬೇಕು, ಕ್ಯಾಟೈ ಹಾಕಬೇಕು. ಈ ಕ್ರಮಗಳನ್ನು ಕೈಗೊಂಡ್ರೆ ಈ ಬ್ಲೈಂಡ್ ಸ್ಪಾಟ್ಗಳಲ್ಲಿ ಅಪಘಾತ ಸಂಭವನೀಯತೆ ಕಡಿಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಭಾರ ಜಿಲ್ಲಾಧಿಕಾರಿಗಳು ಈ 3 ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ, ಅರಣ್ಯ ಇಲಾಖೆ, ಟ್ರಾಫಿಕ್ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ, ಈ 3 ಇಲಾಖೆಗಳು ಒಟ್ಟಿಗೆ ಸೇರಿ ಕೆಲಸ ನೋಡಬೇಕು. ಈ ಅರಣ್ಯ ಮಾರ್ಗದಲ್ಲಿ ಏನು ರಸ್ತೆ ಸಾಗುತ್ತೆ ಇಂಥ ಜಾಗಗಳಲ್ಲಿ ಬ್ಲೈಂಡ್ ಸ್ಪಾಟ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚು. ಯಾಕಂದರೆ ಇದರಿಂದ ಬರ್ತಕ್ಕಂಥ ವಾಹನ ಕಾಣೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಭಾಗವಹಿಸಿಕೆ ಅತ್ಯಂತ ಮುಖ್ಯ ಆಗಿದೆ. ಜೊತೆಗೆ ಟ್ರಾಫಿಕ್ ಪೊಲೀಸ್ ಮತ್ತು RTO ಈ 3 ಇಲಾಖೆಗಳು ಸೇರಿ ಈ ಬ್ಲೈಂಡ್ ಸ್ಪಾಟ್ಗಳನ್ನು ಗುರುತಿಸಿದರೆ 51 ಬ್ಲೈಂಡ್ ಸ್ಪಾಟ್ಗಳು ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಲವು ಫಲಕಗಳನ್ನು, ಸ್ಪೀಡ್ ಬ್ರೇಕರ್ಗಳನ್ನು, ರಿಫ್ಲೆಕ್ಟರ್ ಸ್ಕಟ್ಗಳನ್ನು ಅಳವಡಿಸಬೇಕು ಅಂತೇಳಿ ಪ್ರಭಾರ ಜಿಲ್ಲಾಧಿಕಾರಿಗಳಂತ ಹೇಮಂತ್ ಸೂಚನೆ ಕೊಟ್ಟಿದ್ದಾರೆ.